ವೆಲ್ಕಮ್ ಟು ಚಿತ್ರ ವಿಚಾರ. ಟಾಕ್ಸಿಕ್ ಸಿನಿಮಾ ರಿಲೀಸ್ಗೆ ಇನ್ನು 3 ದಿನಗಳು ಮಾತ್ರ ಬಾಕಿ ಇದೆ. ಇದರ ಫಸ್ಟ್ ಡೇ ಕಲೆಕ್ಷನ್ ಎಷ್ಟು ಆಗ್ಬೋದು ಅಂತ ನನ್ನ ಒಂದು ಪ್ರಿಡಿಕ್ಷನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬುಕ್ಕಿಂಗ್ ಟ್ರೆಂಡ್ನ ನೋಡ್ತಿದ್ರೆ ಕರ್ನಾಟಕದಲ್ಲಿ ಏನಿಲ್ಲ ಅಂದರೂ 35 ಕೋಟಿ ಗ್ರಾಸ್ ಕಲೆಕ್ಷನ್ ಆಗುವಂಥ ಸಾಧ್ಯತೆ ಇದೆ ಮೊದಲ ದಿನ. ಇನ್ನು ಹಿಂದಿನಲ್ಲಿ KGF ಚಾಪ್ಟರ್ 2 ಫಸ್ಟ್ ಡೇ 54 ಕೋಟಿಗೂ ಅಧಿಕ ನೆಟ್ ಕಲೆಕ್ಷನ್ ಆಗಿತ್ತು. ಇನ್ನು ಈ ಸಿನಿಮಾ 4.5 ವರ್ಷದ ನಂತರ ಬರ್ತಾ ಇರೋದ್ರಿಂದ ಖಂಡಿತವಾಗ್ಲೂ 50 ಕೋಟಿ ಆಗುವಂತಹ ಸಾಧ್ಯತೆ ಇದೆ ಗ್ರಾಸ್ ಕಲೆಕ್ಷನ್. ಇನ್ನು ತೆಲುಗಿನಲ್ಲಿ ಇಲ್ಲೂ ಕೂಡ 45ರಿಂದ 50 ಕೋಟಿ ಗ್ರಾಸ್ ಕಲೆಕ್ಷನ್ ಆಗುವಂತಹ ಸಾಧ್ಯತೆ ಇದೆ. ತೆಲುಗಿನಲ್ಲೂ ಕೂಡ ಅವರಿಗೆ ಉತ್ತಮ ಫ್ಯಾನ್ ಬೇಸ್ ಇದೆ. ಪ್ರೀ ರಿಲೀಸ್ ಈವೆಂಟ್ನಲ್ಲಿ ನೋಡಿದ್ದೀರ ಯಾವ ರೀತಿ ಜನ ಸೇರಿದ್ರು ಅಂತ. ಇನ್ನು ತಮಿಳಿನಲ್ಲಿ ಹಾಗೂ ಮಲಯಾಳಂನಲ್ಲಿ 2 ಭಾಷೆಯ ಕಂಬೈಂಡ್ ಮಾಡಿ ನೋಡೋದಾದರೆ 2 ಭಾಷೆಯಿಂದ 50 ಕೋಟಿಗೂ ಅಧಿಕ ಗ್ರಾಸ್ ಕಲೆಕ್ಷನ್ ಮಾಡುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಮೊದಲ ದಿನ ಇಂಡಿಯಾದಲ್ಲಿ 185 ಕೋಟಿ ಗ್ರಾಸ್ ಕಲೆಕ್ಷನ್ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಓವರ್ಸೀಸ್ನಲ್ಲಿ 35 ಕೋಟಿ ಗ್ರಾಸ್ ಕಲೆಕ್ಷನ್ ಆಗುವಂಥ ಸಾಧ್ಯತೆ ಇದೆ. ಪ್ರೀಮಿಯರ್ ಪ್ಲಸ್ ಡೇ 1 2 ಸೇರಿ. ಇನ್ನು ಒಟ್ಟಾರೆ ವರ್ಲ್ಡ್ ವೈಡ್ ಕಲೆಕ್ಷನ್ನ ತಗೊಂತು ಅಂದರೆ 210ರಿಂದ 220 ಕೋಟಿ ಗ್ರಾಸ್ ಕಲೆಕ್ಷನ್ ಆಗುವಂತಹ ಸಾಧ್ಯತೆ ಇದೆ. ನಿಮಗೆ ಎಷ್ಟು ಆಗ್ಬೋದು ಕಲೆಕ್ಷನ್ ಅಂತ ಅನಿಸುತ್ತೆ? ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.